ಎಸ್ ನಡಹಳ್ಳಿ ಸರ್ ಅವಾಗಿಂದ ಮಾತಾಡಬೇಕು ಅಂತಿದ್ರಿ ಪ್ಲೀಸ್ ಸರ್. ಈಗ ನನಗೆ ಸನ್ಮಾನ್ಯ ಜಯಚಂದ್ರ ಅವರು ಮಾತನಾಡುವ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ 2-3 ಅಂಶಗಳು ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಹೇಳಿದರು. ಅವರು ಸಚಿವರಾಗಿನ ಕೆಲಸ ಮಾಡಿದ್ದಾರೆ, ಹಿರಿಯರಿದ್ದಾರೆ, ಅವ್ರಿಗೆಲ್ಲವೂ ಕೂಡ ಗೊತ್ತಿದೆ ಹೇಗೆ ನಡೀತದೆ ಅಂತ. ಪಾರ್ಲಿಮೆಂಟ್ ಆಫ್ ಮಿನಿಸ್ಟರ್ ಆಗಿದ್ದವರು, ಅವ್ರಿಗೆ ಹೇಗೆ ನಡೀತದೆ ಸಿಸ್ಟಮ್ ಅಂತಕ್ಕಂಥದ್ದು ಭಾಳ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಸರ್, ಯಾವುದೇ ಬರಗಾಲ ಬಂದಂಥ ಸಂದರ್ಭದಲ್ಲಿ NDRF SDRF ನಮ್ಮ ಸ್ಟೇಟ್ದು SDRF ಇರ್ತದೆ, NDRF ಇಂದ ಬರ್ತದೆ. ಒಂದೇ ನಿಮಿಷ ಸರ್ ಪ್ಲೀಸ್. NDRF ಪ್ರಕಾರ ಇವರೇನು ಈಗ 30,000 ಕೋಟಿ ನಷ್ಟ ಆಗಿದೆ ಅಂತ ಕೊಟ್ಟಿದ್ದಾರೆ, ಅದರಲ್ಲಿ 18,000-17,000 ಕೋಟಿನೂ ನಮ್ಮ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಹೌದು, ಇವ್ರು ಕೊಟ್ಟಿರೋದನ್ನು ಪರಿಶೀಲನೆ ಮಾಡಿ ಆದಮೇಲೆ ಇವ್ರು ರಾಜ್ಯ ಸರ್ಕಾರ ಏನು ಮಾಡಬೇಕು, ಮೊದಲು ದುಡ್ಡು ಕೊಟ್ಟಿಲ್ಲ ಅಂತಕ್ಕಂಥದ್ದು. ಕೇಂದ್ರ ಸರ್ಕಾರದ ಸಮಿತಿ ಇತ್ತಲ್ಲ, ಸಮೀರ್ ಕೊಟ್ಟಿರೋ ಒಪ್ಕೊಂಡೆ, ಐ ಅಗ್ರಿ ವಿತ್ ಯು, ಓಕೆ. ಬಟ್ ಅದನ್ನು ಇವ್ರು ಮೊದಲು ಸ್ಟೇಟ್ ಗೌರ್ಮೆಂಟಿಂದ ಕೊಡಲಿ. ಅದಕ್ಕೆ 10% ಇಮಿಡಿಯೇಟಾಗಿ ನೀವು ಕೊಡೋದಕ್ಕೆ ಅವಕಾಶ ಇದ್ದಾರೆ. ಎಮರ್ಜೆನ್ಸಿ ಫಂಡ್ಸ್ ತೊಗೊಂಡು ರಿಲೀಸ್ ಮಾಡಿ, ಅದನ್ನು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡಿ, ಇಮಿಡಿಯೇಟಾಗಿ ಕೊಡ್ತಾರೆ. ಅದು ಬಿಟ್ಟು ನಾವಿದ್ದಾಗೂ ಕೂಡ ಹೇಳ್ತೇನೆ, ನಾವಿದ್ದಾಗೂ ಕೂಡ ಇದೇ ರೀತಿಯಾದ ಚರ್ಚೆ ಆಯಿತು ಮಾಧ್ಯಮದಲ್ಲಿ. ಸರ್ ಒಂದೇ ನಿಮಿಷ ಸರ್ ಪ್ಲೀಸ್, ನೀವು ಮಾತಾಡೋದನ್ನೇ ಮಾತಾಡಿಲ್ಲ ಹಿರಿಯರಿಗೆ. ನಾವಿದ್ದಾಗೂ ಕೂಡ ಇದೇ ಚರ್ಚೆ ಆಯಿತು, ಮಾಧ್ಯಮದಲ್ಲೇ ಆಯಿತು. ಆದರೆ ಯಡಿಯೂರಪ್ಪನವ್ರು ಏನು ಮಾಡಿದರು, ಇಮಿಡಿಯೇಟಾಗಿ ಫಸ್ಟು NDRF ನಾನ್ಸ್ ಪ್ರಕಾರ ಎಷ್ಟಿದೆ ಅಂದರೆ ಇಮಿಡಿಯೇಟ್ ಕೊಟ್ಬಿಟ್ರು. ನೆಕ್ಸ್ಟು ಅಷ್ಟೇ ಸೇಮ್ ಅಮೌಂಟನ್ನು ಅಡಿಷ್ನಲ್ ಅಮೌಂಟು ಮತ್ತೆ ಕೇಂದ್ರ ಸರ್ಕಾರ ಬಂದ ತಕ್ಷಣ ಸರ್ ನಾವು ಕೊಟ್ಟಾಗಿ ವಿತಿನ್ 30 ಡೇಸಲ್ಲಿ ಕೇಂದ್ರ ಸರ್ಕಾರದಿಂದ ಬಂತು ನಮಗೆ ದುಡ್ಡು. ಅದನ್ನ ಮತ್ತೆ ನಾವೇನು ಮಾಡಿದ್ವಿ, ಅದು ಬಂದಿದ್ದನ್ನು ಕೂಡ ಕೊಟ್ವಿ. ಅದಕ್ಕೆ ಆಮೇಲೆ ಹೇಳ್ತೀನಿ ನಿಮಗೆ. ಈಗ ನೋಡಿ, 36 ಲಕ್ಷ ರೈತ ಕುಟುಂಬಗಳು ಹಾಲಿನ ಮೇಲೆ ಹೈನುಗಾರಿಕೆ ಮಾಡಿ ಬದುಕ್ತಾರೆ ಅಲ್ವಾ. 36 ಲಕ್ಷ ರೈತ ಕುಟುಂಬಗಳಿಗೆ ಸರ್ ಪ್ರತಿ ತಿಂಗಳು ಒಬ್ಬ ರೈತ ಕುಟುಂಬಕ್ಕೆ 4,000 to 5,000 ರೂಪಾಯಿ ಪ್ರೋತ್ಸಾಹಧನ ಹೋಗ್ತಿತ್ತು. ಅದನ್ನು ನಿಲ್ಲಿಸಿ ಜುಲೈನಿಂದ ನಿಲ್ಲಿಸಿದ್ದಾರೆ ಸಂಪೂರ್ಣವಾಗಿ ರೈತರಿಗೆ ಕೊಡಬೇಕಾಗಿದ್ದು. ಇದು ನ್ಯಾಯನಾ ಸರ್? ಇಮಿಡಿಯೇಟಾಗಿ ಒಂದೇ ನಿಮಿಷ, ನಾನು ಮಾತಾಡೋದನ್ನ ಮಾತಾಡಿಲ್ಲ, ಅದನ್ನ ಕೊಡಬೇಕಲ್ವೇ? ಅದನ್ನ ಕೊಡಬೇಕು ಇವರು. ಒಂದೇ ನಿಮಿಷ, ನಾನು ಇನ್ನೊಂದು ಹೇಳ್ತೀನಿ ಸರ್. ಅಲ್ಲ, ನೀವು ಹಣ ಕೇಳೋದಕ್ಕೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮುಂದೆ ರಿಲೇಷನ್ಶಿಪ್ ಹೆಂಗೆ ಇಟ್ಕೋಬೇಕು? ಅರೆ, ನಿಮ್ಮೊಬ್ಬ MP ಕಡೆಯಿಂದ ಹೇಳಿಕೆ ಕೊಡಿಸಿದ್ರೆ ಏನು ಗೊತ್ತಾ, ನಮಗೆ ತಾರತಮ್ಯ ಆಗಿದೆ, ದೇಶನ ಹೊಡೆದು ಬಿಡ್ತೀವಿ. ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಅಲ್ಲ, ಏನ್ ಕೇಂದ್ರ ಸರ್ಕಾರ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಕೇಳಿ, ಈ ದೇಶದ ಜನರು ಅಲ್ಲ ನಡಹಳ್ಳಿ ಸರ್ ಕೇಳಿ, ಜಂತರ್ ಮಂತರ್ ಹೇಳ್ತೀನಿ. ಇದೇ ನಿಮ್ಮ ಭಾಗದಿಂದ ಬರುವಂತ ದೊಡ್ಡ ನಾಯಕರು, ನಿಮ್ಮ ಭಾಗದಿಂದ ಬರುವಂತ ದೊಡ್ಡ ನಾಯಕರು ಉಮೇಶ್ ಕತ್ತಿ ಅವರು ಇವತ್ತಿಲ್ಲ, ನಿಧನರಾಗಿದ್ದಾರೆ. ಅಲ್ಲ ಗೊತ್ತಿದೆ, ಪಕ್ಕದೆ ನಿಮ್ ಪಕ್ಕದೆ ಏನಂತ ಹೇಳಿದ್ರು ಗೊತ್ತಾ, ನಮಗ್ ಸಪರೇಟ್ ರಾಜ್ಯ ಬೇಕು. ಇದೇ ಕೂರ್ಗಲ್ಲಿರುವಂತ ನಾಯಕರು ಏನಂತ ಹೇಳಿದ್ರು ಗೊತ್ತಾ, ನಮಗ್ ಸಪರೇಟ್ ರಾಜ್ಯ ಬೇಕು. ಅರ್ಥ ಆಯ್ತಲ್ಲ? ದೇಶ ಒಡೆಯೋದು ನೀವು ನಮ್ಗೆ ಹೇಳದ್ ಕೊಡ್ತಾ ಇದೀರಿ. ಸಂಸದರು ಯಾವ ತರ ರಿಲೇಷನ್, ನೀವು ಮಾಲ್ಡೀವ್ಸ್ ಜೊತೆಗೆ ಯಾವ ತರ ರಿಲೇಷನ್ ಇಟ್ಕೊಂಡಿದ್ದೀರಿ ನೋಡಿದೀವಿ, ನೀವು ಚೈನಾ ಜೊತೆಗೆ ಯಾವ ತರ ರಿಲೇಷನ್ ಇಟ್ಕೊಂಡಿದ್ದೀರಿ ನೋಡಿದೀವಿ, ನೀವು ನೇಪಾಳ ಜೊತೆಗೆ ಯಾವ ತರ ರಿಲೇಷನ್ ಇಟ್ಕೊಂಡಿದ್ದೀರಿ ನೋಡಿದೀವಿ, ನೀವು ಶ್ರೀಲಂಕಾ ಜೊತೆಗೆ ಯಾವ ತರದ ರಿಲೇಷನ್ ಇಟ್ಕೊಂಡಿದ್ದೀರಿ ನಿಮ್ಮ ಪ್ರಧಾನಮಂತ್ರಿಗಳಿಗೆ ಬೇರೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ. ಅಕ್ಕಪಕ್ಕ ದೇಶಗಳ ಜೊತೆಗೆ ಯಾವ ರೀತಿ ಒಂದು ರಿಲೇಷನ್ ಇಟ್ಕೊಳ್ಬೇಕು ಅಂತ ಇವತ್ತು ನಮ್ಮ ದೇಶವನ್ನ ಬೇರೆ ಯಾರೋ ಒಬ್ರು ಅಟ್ಯಾಕ್ ಮಾಡ್ತಾರೆ. ಯು ಡೋಂಟ್ ಹ್ಯಾವ್ ಎನಿ ಸೈನ್ ಆಫ್ ಸಪೋರ್ಟ್. ಅಂಡ್ ನಿಮ್ಮ ಹತ್ರ ದೇಶವನ್ನ ಯಾವ ರೀತಿ ಕಾಪಾಡ್ಕೊಳ್ಬೇಕು ಕಲಿಯಂತ ನಿಮ್ಮ ಕಾಂಟ್ರಿಬ್ಯೂಷನ್ ಈ ದೇಶ ಇದೆ. ಇನ್ನೊಂದು ಹೇಳ್ತೀನಿ ಕೇಳಿ, ನೀವು ಮಾತಾಡ್ತಿದ್ರೆ ನೀವು ಹೇಳ್ತಾ ಇದ್ದೀರಿ ರಾಜ್ಯ ಸರ್ಕಾರ ಕೊಡಬೇಕು ಅಂತ. ಇನ್ಫಾರ್ಮೇಶನ್ ರಾಜ್ಯ ಸರ್ಕಾರ ಆಲ್ರೆಡಿ ಕೊಟ್ಟಿದೆ. ಪಾಯಿಂಟ್ ನಂಬರ್ 2, ನಾವು ಕೊಟ್ಟಿರುವಂತ ದುಡ್ಡನ್ನ ಕೇಂದ್ರ ಸರ್ಕಾರ ಕೊಡೋದು. ನೀವೇನು ನರೇಂದ್ರ ಮೋದಿ ಅಮಿತ್ ಶಾ ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, ಅವ್ರ ಮನೆಯಿಂದ ಅರ್ಥ ಮಾಡ್ಕೊಳ್ಬೇಕು. ಮೂರನೇದು ಡೆಲ್ಲಿ ಟ್ರಿಪ್ ಅಂತ ಹೇಳ್ತಾ ಇದ್ರು ನಿಮ್ಮ ಈಶ್ವರಪ್ಪನವರು. ನಾವು ಡೆಲ್ಲಿ ಟ್ರಿಪ್ 66 ಜನ ಆದಂತ MLAಗಳಿಗೂ ಆಫರ್ ಮಾಡ್ತೀವಿ, 26 ಜನ ಸಂಸದರಿಗೂ ಆಫರ್ ಮಾಡ್ತೀವಿ, 19 ಜನ ಇರುವಂತ JDS ನಲ್ಲಿ ಅವ್ರ ಹತ್ರ ಇರುವಂತ ಒಬ್ಬ ಸಂಸದರಿಗೂ ಆಫರ್ ಮಾಡ್ತೀವಿ. ಅವರು ನಮ್ ಜೊತೆಗೆ ಬರ್ಲಿ. ಅನಿಲ್ ಅವರೇ, ಅಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರು. ರಾಜ್ಯದ ಜನರ ಹಿತಕ್ಕಾಗಿ, ರಾಜ್ಯದ ಜನರ ಸಂಪತ್ತಿಗಾಗಿ, ಇಬ್ರು ಕೇಳೋಣ.
ಅಲ್ಲ, ಅಲ್ಲ, ಯಾವ ದುಡ್ಡಲ್ಲಿ ದೆಹಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರು ಅಲ್ಲಿ. ಸರ್ ನಾವು ಟಿಕೆಟ್ ಯಾರ್ ದುಡ್ಡು? ನಾವು ಹೋಗ್ತಾ ಇರೋದು ಹೋಟೆಲ್ ಕಾಂಗ್ರೆಸ್ ದುಡ್ಡು ಕೆಲಸ ಯಾರ್ದು? ಮಾಡೋದಕ್ಕೆ ಹೋಗ್ತಾ ಇಲ್ಲ, ಸರ್ಕಾರದ ಕೆಲಸ ಮಾಡಕ್ಕೆ ಅಲ್ಲಿ ಹೋಗ್ತಾ ಹೋಟೆಲ್ ದುಡ್ಡು ಇದ್ದೀವಿ. We will offer you the ಇಲ್ಲ, ticket. ಇಲ್ಲ, sorry, We will- sorry. JDS ಇದು ಗೂ offer ಒಪ್ಪೋದು ಮಾಡ್ತೀವಿ, ಅಲ್ಲ. ಕಾಂಗ್ರೆಸ್ ಗೂ offer ಅಲ್ಲಲ್ಲ, ಮಾಡ್ತೀವಿ, ಬೇಡಿ, ಬನ್ನಿ. ಬೇಡಿ. Please, ನಮ್ಮ ನಿಮ್ಮ offer ಇಲ್ಲ. ರಾಜ್ಯದ ಹಿತಾಸಕ್ತಿ ನಿಮ್ಮ ಹೋಟೆಲ್ offer ದುಡ್ಡು ಇಲ್ಲ, ಯಾರ್ದು? ಬನ್ನಿ. ಎಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ಒಂದು ಅಲ್ಲ, ವಿಷಯ, ಒಂದು ವಿಷಯ. ನಾನು ನಿಮ್ಮ ಅದೇ, ಕಡೆ sorry, ಸಾರಿ, sorry, ಸಾರಿ, sorry. ಹೋಟೆಲ್ ನಾನು ಯಾರ್ದು? ಹೇಳ್ತೀನಿ, ಹೇಳಿ. ನಮ್ಮ ನೀವು ದುಡ್ಡು ಹಾಕಿ offer ಬರ್ತೀವಿ. ಬನ್ನಿ. ನಮ್ಮ ದುಡ್ಡು ಹಾಕಿ ಬನ್ನಿ. ಬರ್ತೀವಿ. ಅಲ್ಲ, ನಿಮ್ಮಲ್ಲಿ ಪ್ರಾಮಾಣಿಕತೆ ಅಲ್ಲ, ಇದ್ರೆ, ಬನ್ನಿ. ರಾಜಕಾರಣ ಇಲ್ಲದೆ ಹೋಗಿದ್ರೆ ಸರ್, ನಾವೇ ಪ್ರಾಮಾಣಿಕವಾಗಿ ಹೋಟೆಲ್ ಬರ್ತೀವಿ. ಇರ್ತೀರಾ? ನಿಮ್ ದುಡ್ಡು ಬೇಕಾಗಿಲ್ಲ. ಸರ್, ನಿಮ್ಮ ರಾಜ್ಯದ ದುಡ್ಡು ತೆರಿಗೆ ಹಣ ಬೇಕಾಗಿಲ್ಲ. ಬೇಕಾಗಿಲ್ಲ. ನಿಮ್ಮ ದುಡ್ಡನ್ನ ರಾಜ್ಯದ ಉಳಿಸ್ಕೊಳ್ಳಿ. ತೆರಿಗೆ ಹಣ Alliance ಬೇಕಾಗಿಲ್ಲ. ಮಾಡೋದಕ್ಕೆ ಸಾರಿ. Alliance ರಾಜ್ಯದ ಮಾಡೋದಕ್ಕೆ ತೆರಿಗೆ ಬೇಕು ಹಣದಲ್ಲಿ Five ಈ star ರೀತಿ hotel ಕಿರಿಕ್ ಮಾಡೋದು ಬೇಕಾಗಿಲ್ಲ. ಬೇಕಾಗಿಲ್ಲ. Alliance ಮಾಡೋದಕ್ಕೆ ನಾವು ದುಡ್ಡು ಒಪ್ಪಲ್ಲ. ಬೇಕು ಸರ್. ರಾಜ್ಯದ ತೆರಿಗೆ ಹಣದ ದುಡ್ಡಲ್ಲಿ ಈ ರೀತಿ ರಾಜಕೀಯ ಮಾಡೋದು ಬೇಕಾಗಿಲ್ಲ. 56 ಬಾರಿ ಸಾರಿ. ಹೋಗ್ಬೇಕು ನೀವು. ನೋಡಿ, ಕೆಲ್ಸಕ್ಕಾಗಿ, ಮೇಕೆದಾಟು ಟಿಕೆಟ್ಗಾಗಿ, ವಿಷಯದಲ್ಲಿ ಸುಳ್ಳು ಹೇಳ್ತೀರಿ. ಟಿಕೆಟ್ಗಾಗಿ, ಭದ್ರಾ ನಾಲ್ಕು ಮೇಕೆದಾಟು ಸುಳ್ಳು ಹೇಳ್ತೀರಿ. ಹೋಗ್ಬೇಕಾಗ್ತದೆ. ಸರ್, ಒಂದು ಅರಿವಿಲ್ಲ. ಅಂತ ಸರ್, ಸಂದರ್ಭದಲ್ಲಿ ಅರವಿಂದ್ ಅವರೇ, ಇಸ್ಕೊಂಡಿರಿ. ಒಂದು ಸತ್ಯ ಅವ್ರು ಸರ್, ಒಂದ್ ಒಪ್ಪಲ್ಲ. ನಿಮಿಷ. ನಿಮ್ಮ ಎಲ್ಲಾ ಮಂತ್ರಿಗಳು ಬಿಸ್ನೆಸ್ ಕ್ಲಾಸ್, ನಿಮ್ಮ ಮುಖ್ಯಮಂತ್ರಿಗೆ ಸ್ಪೆಷಲ್ ಫ್ಲೈಟ್, ಓಕೆ. ನಿಮ್ಮ MLA 5 ಸ್ಟಾರ್ ನರೇಂದ್ರ ಮೋದಿ ಅವರು ಸೈಕಲ್ ತುಳ್ಕೊಂಡು ಹೋಗ್ತಿದ್ರಾ? 5 star hotel. ನರೇಂದ್ರ ಮೋದಿ ಅವರು ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ರಾ? ನಿಮ್ಮ MLA ಗಳು ನರೇಂದ್ರ 5 star ಮೋದಿ, hotel. ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಸೈಕಲ್ ಜನತಾ ತುಳ್ಕೊಂಡು ಮಂತ್ರಿಗಳು ಹೋರಾಟ ಮಾಡಬೇಕಾ? 5 star hotel ಅವರೇ? ಬೇಕಾ? ಅಲ್ಲ, ಸೈಕಲ್ ಜಯಚಂದ್ರ ತುಳ್ಕೊಂಡು ಸರ್, last ಹೋಗ್ತಿದ್ರಾ? business class ಅಲ್ಲಿ ಹೋಗ್ಬೇಕಾ? ಜಯಚಂದ್ರ ಸರ್, ಕೊನೆಯದಾಗಿ ಹೇಳಕ್ ಬಯಸ್ತೀರಾ ಜಯಚಂದ್ರ ಸರ್? ಪ್ರೋಟೋಕಾಲ್ ಪ್ರಕಾರ ಹೋಗ್ತಾರೆ. ಜಯಚಂದ್ರ ನರೇಂದ್ರ ಸರ್, ಮೋದಿ ಅವರು ಸೈಕಲ್ ತುಳ್ಕೊಂಡು, last comment. ನಿರ್ಮಲಾ ಸೀತಾರಾಮನ್ ಒಂದ್ ನಿಮಿಷ, ಒಂದ್ ನಿಮಿಷ. ಜಯಚಂದ್ರ ಸರ್, ಲಾಸ್ಟ್ ಕಮೆಂಟ್ ಹೇಳ್ತಾ ಇದ್ರು, ಸರ್ಕಾರದ ದುಡ್ಡಲ್ಲಿ ಹೋಗೋಕೆ ಬೈತಾ ಇದ್ದಿದ್ದು ಜೆಡಿಎಸ್ ನವರು ಬಿಜೆಪಿ ಅವರು. ಜಯಚಂದ್ರ ಸರ್, ಸರ್ಕಾರದ ದುಡ್ಡಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಸರ್, ಸರ್ಕಾರದ ದುಡ್ಡಿಂದನೇ ಹೋಗ್ಬೇಕು. ಲಾಸ್ಟ್ ಕಮೆಂಟ್. 5 ಸ್ಟಾರ್ ಹೋಟೆಲ್ ಅಲ್ಲಿ ಇರ್ತಾ ಇರೋದು. ಹೌದು, ಇರ್ತಾರೆ. ನರೇಂದ್ರ ಮೋದಿ ಅವರು ಯಾವ ಹೋಟೆಲ್ Okay, last, please, ನರೇಂದ್ರ one ಮೋದಿ second. ಅವರು ಅನಿಲ್ ಅವರೇ ಒಂದ್ ನಿಮಿಷ. ಮಂತ್ರಿಗಳಿಗೆ ಮಾನ್ಯ ಕಾಂಗ್ರೆಸ್ ಸ್ಪೆಷಲ್ ವಕ್ತಾರ ಫ್ಲೈಟ್ ಅಲ್ಲಿ ಹೋಗಿ ಅವ್ರು Yes, ಬರಗಾಲ ಜಯಚಂದ್ರ ಸರ್, ಪ್ಲೀಸ್ ಕಮೆಂಟ್ ಸರ್, ಲಾಸ್ಟ್. ಹಲೋ, ಹೇಳಿ ಜಯಚಂದ್ರ ಸರ್, ಸರ್ಕಾರದ ದುಡ್ಡಲ್ಲಿ ಹೋಗ್ತಾ ಇದ್ದೀರಾ ನೀವು ಅಂತೇಳಿ Hello? ಆರೋಪ ಮಾಡ್ತಾ ಇರೋದು. ಹೇಳಿ. ಅಲ್ಲಲ್ಲ, ಈಗ ನಾನು ಡೆಲ್ಲಿನಲ್ಲಿದ್ದೀನಿ. ನಾನು ನಾಳೆ ಪ್ರೋಗ್ರಾಮ್ಗೋಸ್ಕರ ಬಂದಿದ್ದೆ. ನಾನು ಮಾಮೂಲಾಗಿ ಇವತ್ತು ಬಂದಿದ್ದೀನಿ. ನಾನು ದಯಮಾಡಿ ನೀವು ಚರ್ಚೆ ಮಾಡೋ ವಿಚಾರವನ್ನ ತಮ್ಮನ ಪ್ರಶ್ನೆ ನಾಳೆ ಮಾಡ್ತಾ ಇಲ್ಲ. ಯಾವ ತಾವು ದೆಹಲಿ ಹಿನ್ನೆಲೆಯಲ್ಲಿ ನಾವು ಪ್ರತಿನಿಧಿಗಳಿದ್ದೀರಿ, ದೆಹಲಿಗೆ ತಮಗೆ ಬರ್ತಿದ್ದೀವಿ. ಇದು ಬರುತ್ತೆ, ಏನು ನಿಮಗೆ ಭತ್ತ ಬರುತ್ತೆ, ನೀವು ಹೋಗಿ, ಅದು ಪ್ರಶ್ನೆ ಇಲ್ಲ ನಮಗೆ. ಅದು ಬೇರೆ ನಿಮ್ಮ Okay, ಬೇರೆ subject ಬೇರೆ ಆಗುತ್ತೆ.